ನಮಸ್ಕಾರ. ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವಿವತ್ತು ಪುಟಾಣಿ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾಗರ ಪಂಚಮಿ ಹಬ್ಬಕ್ಕೆ ನೀವು ಈ ಥರ ಒಮ್ಮೆ ಮಾಡಿ ನೋಡಿರಿ. ಅಗದಿ ಬೆಸ್ಟ್ ಆಗಿರ್ತಾವೆ. ಬಾಯಾಗಿ ತಿನ್ಲಿಕ್ಕೆ ಅವ್ರಿಗೆ ಅಗದಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತಾವೆ. ಅಗದಿ ಖುಷಿತ ಕ್ರಿಸ್ಪಿಯಾಗಿರ್ತಾವೆ. ಈ ಥರ ನೀವು ಒಮ್ಮೆ ನಾ ಮಾಡಿದ ರೀತಿಯೊಳಗೆ ಮಾಡಿ ನೋಡಿರಿ, ಹೆಂಗೆ ಅನಿಸ್ತಾವೆ ಅಂತ ಹೇಳ್ರಿ. ನೋಡಿರಿ, ಅಲ್ಲಿ ಎಷ್ಟು ಚಂದ ಕಾಣ್ಲಿಕ್ಕತ್ತಾವ, ಬಾಯಾಗ ಅಷ್ಟನ್ನು ಸ್ವಾದಾಗ್ಯಾವ, ಅಗದಿ ಚಲೋ ಆಗ್ಯಾವ, ಅಗದಿ ಕ್ರಿಸ್ಪಿ ಆಗ್ಯಾವ ಮತ್ತು ಟೇಸ್ಟಿ ಆಗ್ಯಾವ. ಈ ಥರ ಕರ್ಜಿಕಾಯಿ ನಾವು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವ ಸ್ಕಿಪ್ ಮಾಡಬೇಡ್ರಿ. ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ನಾನಿಲ್ಲಿ ಹೇಳ್ತೀನಿ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ 200 ಗ್ರಾಮ್ದಷ್ಟು. ಅದಕ್ಕೆ 50 ಗ್ರಾಮ್ದಷ್ಟು ರವೆ ತೊಗೊಂಡಿನಿ, ಚಿರೋಟಿ ರವೆ. ಇವೆರಡು ಆದ ನಂತರ ಒಂದು 100 ಗ್ರಾಮ್ದಷ್ಟು ಸಕ್ಕರೆ, 100 ಗ್ರಾಮ್ದಷ್ಟು ಒಣ ಕೊಬ್ಬರಿನ ಈ ಥರ ಹೋಳು ಇಟ್ಕೊಂಡಿನಿ. ನೀವು ತುರ್ಕೊಂಡ್ರೂ ನಡೀತದೆ, ತುರಿದ್ರೂ ನಡೀತದೆ. ಆಮ್ಯಾಗ 100 ಗ್ರಾಮ್ದಷ್ಟು ಪುಟಾಣಿ, ಒಂದು 4-5 ಏಲಕ್ಕಿ ಸುಲಿದಿಟ್ಕೊಂಡಿನಿ, ಮತ್ತು 1 ಚಿಟಕಿ ಉಪ್ಪು ತೊಗೊಂಡಿನಿ. ಪುಟಾಣಿ, ಸಕ್ಕರೆ ಮತ್ತು ಕೊಬ್ಬರಿ 3 100 ಗ್ರಾಮ್ ತೊಗೊಂಡಿನಿ. ಈಗ ನಾವು ಮೊದಲು ಹಿಟ್ಟು ನಾದ್ಕೊಳ್ಳೋಣ. ಚಿರೋಟಿ ರವೆ, ಮೈದಾ ಮತ್ತು ಉಪ್ಪು ಹಾಕಿದ ನಂತರ ಸ್ವಲ್ಪ ಕಲಿಸ್ಬೇಕು. ಆಮ್ಯಾಗ ಒಂದು 2-3 ಚಮಚೆ ಕಾಯಿಸಿದ ಎಣ್ಣೆ ಹಾಕಬೇಕು. ಕಾಯಿಸಿದ ಎಣ್ಣೆ ಹಾಕಿದ ನಂತರನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ನೀರು ಒಮ್ಮೆ ಭಾಳ ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು ಇದು ಹಿಟ್ಟು, ಭಾಳ ಮೆತ್ತಗಾಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಇದೆಲ್ಲ ಚೆಂದಾಗೆ ನಾದಿದ ನಂತರ ನಾವು ಸ್ವಲ್ಪ ಮಿದ್ಕೋಬೇಕು. ನಾವು ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ತೆಗೆದಿಟ್ಬಿಡೋನು. ಒಂದು 15-20 ನಿಮಿಷ ಇದು ಒಂದು ಸ್ವಲ್ಪ ನೆನಿಬೇಕು. ಅಲ್ಲಿವರೆಗೂ ನಾವು ಪುಟಾಣಿ ಗ್ರೈಂಡ್ ಮಾಡ್ಕೊಂಡು ಬರೋನು. ಈ ಪುಟಾಣಿ ಪೂರ್ತಿ ಹಿಟ್ಟು ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇದ್ರೂ ನಡೀತದೆ, ಯಾರು ಬೇಕಾದವ್ರು ಸ್ವಲ್ಪ ದಪ್ಪ ಇಟ್ಟು ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿ ಸಣ್ಣ ಮಾಡೀನಿ ಈ ಥರ. ನಂತರ ಅದನ್ನು ಒಂದು ಬೌಲ್ ಒಳಗೆ ಹಾಕೊಳ್ಳೋನು ಪುಟಾಣಿ. ಇದರೊಳಗೆ ನಾವು ಸಕ್ಕರೆನೂ ಮಾಡ್ಕೊಳ್ಳೋನು, ಸಕ್ಕರೆ ಪುಡಿ ಮಾಡ್ಕೊಂಡು ಬರೋನು. ಸಕ್ಕರೆ ಒಳಗೆ ಏಲಕ್ಕಿ ಹಾಕೋನು, ಸಕ್ಕರೆ ಜೊತೆನೇ ಅದು ಸಣ್ಣಾಗಿ ಬಿಡ್ತದೆ. ಈ ಸಕ್ಕರೆ ಬಿಸ್ಕೊಂಡ ನಂತರ ಪುಡಿ ಮಾಡಿದ ನಂತರ ಸಕ್ಕರೆನೂ ಅದೇ ಬೌಲಿಗೆ ಹಾಕೊಳ್ಳೋನು. ಇದೇ ಜಾರದಾಗ ನಾವು ಕೊಬ್ಬರಿನೂ ರುಬ್ಕೊಂಬರೋನು ಸಣ್ಣಗೆ. ಕೊಬ್ಬರಿ ಬೇಕಂದವರು ಸ್ವಲ್ಪ ತುರಿ ಮಣಿಯೊಳ ಮ್ಯಾಗ ತುರಿದು ಹಾಕಿದ್ರು ನಡೀತದೆ. ನಾನಿಲ್ಲಿ ಗ್ರೈಂಡ ಮಾಡ್ಕೊಂಡು ಬರ್ಲಿಕ್ಕತ್ತೀನಿ ಸಣ್ಣಗೆ. ಈ ಥರ ಕೊಬ್ಬರಿನೂ ಸಣ್ಣಗೆ ಮಾಡ್ಕೊಂಡ ನಂತರ ಇದ್ರೊಳಗೆ ಹಾಕ್ಕೊಂಡು 3 ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ, ಪುಟಾಣಿ ಮತ್ತು ಕೊಬ್ಬರಿ 3 ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಹಿಟ್ಟು ನೆನೆದನ್ನು ನೋಡೋಣ. ಹಿಟ್ಟು ಒಂದು 15-20 ನಿಮಿಷ ನೆನೆದ್ರೆ ಸಾಕು. 10 ನಿಮಿಷ ನೆನೆದ್ರೂ ನಡೀತದೆ. ಯಾಕಂದ್ರೆ ನಾವು ಅದಕ್ಕೆ ರವೆ ಹಾಕಿರ್ತೀವಿ, ಅದಕ್ಕೆ ಒಂದು 5 ನಿಮಿಷ ಹೆಚ್ಚಿಗೆ ನೆನೆಸ್ಕೋಬೇಕು. ಈ ಥರ ಎಲ್ಲ ನಾವು ಒಳಗಿಂದ ಹೂರ್ಣ, ನಮ್ಮ ಕಡೆ ಎಲ್ಲ ನಾವು ಉತ್ತರ ಕರ್ನಾಟಕ ಸೈಡ್ ಹೂರ್ಣ ಅಂತೇವಿ. ನಾವು ಒಳಗೇನು ಸ್ಟಫ್ ಮಾಡೋರು ಇರ್ತೀವಲ್ಲ ಅದನ್ನು ಎಲ್ಲ ನಾವು ರೆಡಿ ಮಾಡ್ಕೊಂಡ ನಂತರ ಹಿಟ್ಟು ಈಗ ನೆನೆದದ ನೋಡ್ರಿ. ನಮ್ಮದು ಎಷ್ಟು ಚಂದ ನೆನೆದದ. ಈಗ ನಾವು ಇದು ಹಿಟ್ಟಿಂದು ಉಳ್ಳಿ ಮಾಡ್ಕೋಬೇಕು ಮೊದಲು. ನಾನಿಲ್ಲಿ ಇನ್ನೂ ಸ್ವಲ್ಪ ಚೆಂದಂಗೆ ಮಿದ್ದಿ ಏನು ಮಾಡ್ತೀನಿ ಅಂದ್ರೆ ಉಳ್ಳಿ ಮಾಡ್ಕೋತೀನಿ. 2 ಭಾಗ ಮಾಡಿ ಉಳ್ಳಿ ಮಾಡ್ಕೋತೀನಿ. ಈ ಥರ ಹಿಟ್ಟು ನಾದಿದ ನಂತರ ಸ್ವಲ್ಪ ಉದ್ದಗೆ ಮಾಡಿಕೊಂಡು ಅಂದಾಜಿನ ಮ್ಯಾಗ ನಾವು ಒಂದು ಅರ್ಧ ಇಂಚ ನಾವು ಉಳ್ಳಿ ಕಡ್ಕೋತ ಹೋಗಬೇಕು. ಈ ಥರ ಎಲ್ಲ ಕೈಯಿಂದ ಬಟ್ಟಿನ ಸಹಾಯದಿಂದ ನಾವು ಅಂದಾಜು ಮ್ಯಾಗ ಒಂದು ಅರ್ಧ ಇಂಚ ಕಡದ ನಂತರ ಹಿಟ್ಟು ಆಮ್ಯಾಗ ಅದನ್ನು ಚೆಂದಂಗೆ ಈ ಥರ ಉಳ್ಳಿ ಮಾಡ್ಕೋಬೇಕು. ಉಳ್ಳಿ ಮಾಡಿಕೊಂಡು ಈಗ ನಾವು ಹಿಟ್ಟು ಹಾಕಿ ಇದನ್ನು ತೀಡಬೇಕು. ಹೋಳಿಗೆ ಮಣಿ ಮ್ಯಾಗ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನಾನು ಇಲ್ಲಿ ತೀಡ್ಕೋತೀನಿ. ತೀಡ್ಕೊಂಡು ಎಲ್ಲ ಒಂದು ನಾವು ಭಾಳ ಮಾಡೋರಿದ್ದ ನಾನಿಲ್ಲಿ ನಿಮಗೆ ಒಂದು 10-15 ಕರ್ಜಿಕಾಯಿ ಮಾಡೋದು ಅಷ್ಟೇ ತೋರಿಸ್ಲಿಕ್ಕತ್ತೀನಿ, ಒಂದು 20. ಆದರೆ ಭಾಳ ಮಾಡೋರು ಇರ್ತೀವಲ್ಲ, ನಾವು ಹಿಟ್ಟು ಸ್ವಲ್ಪ ಉಳ್ಳಿ ಕಡ್ಕೋಬೇಕು, ಸ್ವಲ್ಪ ಎಲೆ ತೀಡ್ಕೋಬೇಕು. ಈ ರೀತಿ ಎಲ್ಲ ಎಲೆ ತೀಡ್ಕೊಂಡ ನಂತರ ಹಿಂಗೆ ತೀಡಿ ನೋಡ್ರಿ. ನಾವು ಈ ಥರ ಎಲ್ಲ ಎಲೆ ತೀಡಿದ ನಂತರ ನಾವು ಇದಕ್ಕೆ ಒಳಗೆ ಸ್ಟಫ್ ಮಾಡ್ಕೋಬೇಕು. ಹೊರಗೆ ಮಳೆ ಭಾಳ ಜೋರು ಬರ್ಲಿಕ್ಕತ್ತದ, ಮಳೆ ಸೌಂಡನ್ನು ಇಲ್ಲಿ ಕೇಳಿಸ್ಲಿಕ್ಕತ್ತದ. ನಾನಿಲ್ಲಿ ಕರ್ಜಿಕಾಯಿದು ಸ್ಯಾಚೆ ತೊಗೊಂಡಿನಿ. ಸಾಚೆ ಒಳಗೆ ಹೆಂಗೆ ತುಂಬುದಂತ ಹೇಳ್ಕೊಡ್ತೀನಿ.
ಇವು ಒಂಥರ ನೋಡಲಿಕ್ಕೆ ಅಗದಿ ಚಂದ ಆಗ್ತಾವೆ. ಇವು 2 ಥರ ನಾ ಸಾಚೆ ಒಳಗೆ ನಾನು ರೌಂಡ್ ಮತ್ತು ಈ ಆಕಾರದಾಗ 2 ಥರ ನಾನು ನಿಮ್ಗೆ ತೋರಿಸ್ತೀನಿ ಮಾಡಿ ಸಾಚೆ. ಒಂದು ಸೈಡ ಈ ಸಾಚೆ ಎರಡೂ ಕಡೆ ಎಲೆ ಆಗಬೇಕು, ಹಂಗೆ ಎಲೆ ನಾವು ತಿಡ್ಕೋಬೇಕು. ಆಮ್ಯಾಗ ನಂತರ ಅದ್ರ ಮ್ಯಾಗ ಹಾಕಬೇಕು. ಹಾಕಿದ ನಂತರ ಒಂದು ಸೈಡ್ ನಾವು ಸ್ಟಫಿಂಗ್ ಮಾಡ್ಕೋಬೇಕು. ಆಮೇಲೆ ಅದು ಎಲೆ ಏನು ಈಚೆ ಕಡೆ ಸೈಡ್ ಇರ್ತದಲ್ಲ ಮತ್ತೊಂದು ಸೈಡ್ ಅದನ್ನು ಹೊಳ್ಳಿಸಿ ಹಾಕಬೇಕು. ಹೊಳ್ಳಿಸಿ ಹಾಕಿ ಇದನ್ನು ಮತ್ತೊಂದು ಕಡೆದು ಏನು ಮಾಡಬೇಕು, ಈ ಕಡೆ ಸೈಡ್ ಒತ್ತಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡು ಹೆಚ್ಚಿನ ಹಿಟ್ಟು ಏನಿರ್ತದಲ್ಲ ಕಣಕ ಅದನ್ನು ತೆಗೆದು ಬಿಡಬೇಕು. ಅದು ತೆಗೆದ್ರೆ ನಮ್ಮದು ಕರ್ಚಿಕಾಯಿ ರೆಡಿಯಾಗಿದ್ದು ಆದಂಗೆ ಕರೀಲಿಕ್ಕೆ. ಇದೆಲ್ಲ ಮಾಡ್ಕೋವರೆಗೂ ಸಣ್ಣ ಉರಿ ಮ್ಯಾಗ ನಾವು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರಬೇಕು. ಈ ಥರ ಆಗ್ತಾವೆ, ಚೆಂದ ಆಗ್ತಾವೆ ಈ ಸಾಚೆ ಒಳಗೆ. ಈ ಥರನೂ ಸ್ವಲ್ಪ ಮಾಡೀನಿ ನಾನು, ತೀಡಿನೂ ಮಾಡೀನಿ, ಹಂಗೆ ಒತ್ತಿನೂ ಮಾಡೀನಿ, ಮತ್ತು ಇದು ರೌಂಡ್ ಶೇಪ್ ಒಳಗೂ ಮಾಡೀನಿ. 3 ಥರ ನಾನಿಲ್ಲಿ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಈಗ ಇದನ್ನು ನಾವು ಹಂಗೆ ಮಾಡಬೇಕು. ಒಂದು ಸೈಡ್ ತುಂಬ್ಕೋಬೇಕು, ಒಂದು ಸೈಡ್ ಎಲೆ ಮಡಿಚಿ ಹಾಕಿ ಮತ್ತು ನಾವು ಒತ್ತಿ ತೆಗಿಬೇಕು. ಅದರೊಳಗೆ ಎಷ್ಟು ಹಿಡಿತದ ನೋಡ್ರಿ ಸ್ಟಫಿಂಗ ಅಷ್ಟು ಹಾಕೋರಿ. ಹಾಕೊಂಡ ನಂತರ ಇದನ್ನು ಎಲೆ ಹೊಳ್ಳಿಸಿ ಹಾಕೋಬೇಕು. ಈ ಕಡೆ ಸೈಡ್ ಏನಿರ್ತದಲ್ಲ ಅದಕ್ಕೆ ಪೂರ್ತಿ ಕವರ್ ಆಗಬೇಕದು. ಈ ಸೈಡನ್ನು ಕವರ್ ಆಗಬೇಕು. ನಾ ತೋರಿಸ್ಲಿಕ್ಕತ್ತೇನೆ ನೋಡ್ರಿ, ಆ ಸೈಡನ್ನು ಕವರ್ ಆಗಬೇಕು. ಅಂದ್ರೆ ರೌಂಡ ಶೇಪ್ ಚೆಂದ ಬರ್ತದೆ. ನಂತರ ಎಲ್ಲ ಕಡೆ ಮತ್ತು ನಾವು ಪ್ರೆಸ್ ಮಾಡಬೇಕು. ಬಟ್ಟಿಲೆ ಪ್ರೆಸ್ ಮಾಡಿ ಇದು ಹೆಚ್ಚಿಂದ ಏನು ಕಣಕ್ಕಿರ್ತದಲ್ಲ ಉಳಿದಿದ್ದು ಅದನ್ನು ತೆಗೆದು ಬಿಡಬೇಕು. ಆ ಕಣಕ ನಾವು ಮತ್ತೊಂದು ಎಲೆ ತೀಡೋ ಮುಂದೆ ಉಪಯೋಗಿಸ್ಬೇಕು. ಅದನ್ನು ಚೆಲ್ಲಬಾರ್ದು, ಉಪಯೋಗಿಸ್ಬೇಕು. ಈಗ ಇಲ್ಲಿ ಇದನ್ನು ರೌಂಡ್ ಶೇಪದ್ದನ್ನು ನಾನು ನಿಮಗೆ ಒಂದು ಮಾಡಿ ತೋರಿಸೀನಿ. ಇನ್ನು ನಮ್ಮ ಸಾಂಪ್ರದಾಯಿಕವಾಗಿ ನಾವು ಹೆಂಗೆ ತುಂಬ್ತೇವಪ್ಪ ಅಂದ್ರೆ ಎಲೆ ಇಟ್ಟು ಅದರೊಳಗೆ ಹೂರಣ ತುಂಬಿ ಅದನ್ನು ಹಾಲು ಹಚ್ಚಿ ಒತ್ತಿ ಮಾಡ್ಕೋತೀವಿ. ಆ ಥರ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎಲೆ ಈ ಥರ ಹೋಳಿಗೆ ಮನೆ ಮ್ಯಾಗ ನಾ ಹಾಸ್ಕೊಂಡಿನಿ. ಭಾಳಷ್ಟು ಬಡ ಮಾಡೋರು ತುಂಬೋರು ದೊಡ್ಡ ಕೂಡು ಮನೆ ಮ್ಯಾಗ, ದೊಡ್ಡ ಮನೆ ಮ್ಯಾಗ ಸ್ವಚ್ಛಂಗೆ ತೊಳೆದು ಅದ್ರ ಮ್ಯಾಗ 6-8 ಎಲೆ ಇಟ್ಟು ಈ ಥರ ಒಳಗೆ ತುಂಬಿ ಹಾಲು ಹಚ್ಚಿ ತುಂಬಿ ಒತ್ತಿ ತೆಗಿತಾರೆ. ಇದು ಸಾಂಪ್ರದಾಯಿಕವಾದ ಶೈಲಿ ಇದು. ಈ ಥರನೂ ಮಾಡ್ತಾರೆ. ಸಾಚೆ ಎಲ್ಲರ ಮನೆಯೊಳಗೂ ಉಪಯೋಗಿಸಂಗಿಲ್ಲ. ನಾವು ಬೇಗ ಮುಗಿಸ್ಕೋಬೇಕು, ಜಲ್ದಿ ಮುಗಿಸ್ಬೇಕಂದ್ರೆ ಇದೇ ನಮ್ಗೆ ಸರಳವಾದ ವಿಧಾನ. ಈ ಥರ ಎಲೆ 6, 7, 8 ಎಲೆ ಹಾಸಿ ಬಡ ಮಾಡಿ ನಾವು ತಕ್ಕೋಬಹುದು. ಅವಸರಲ್ಲೇ ಈ ಕೆಲಸ ಆಗ್ತದೆ. ಆ ಕೆಲಸ ಅಂದ್ರೆ ಮಕ್ಕಳು ಆಟ ಆಡ್ದಂಗೆ ಆಗ್ತದೆ. ಭಾಳ ಜಲ್ದಿ ಆಗಂಗಿಲ್ಲ, ಅದು ಟೈಮ್ ತೊಗೋತದೆ. ನಮ್ಗೆ ಭಾಳ ಚಂದಕ್ಕೆ ಬೇಕಂದ್ರೆ ಮಕ್ಕಳಿಗದು ಕೊಡ್ಲಿಕ್ಕದು ಬೇಕಂದ್ರೆ ಒಂದು ಸ್ವಲ್ಪ ಮಾಡ್ಕೋಬೋದು. ಇಲ್ಲ ಉಳಿದಿದ್ದೆಲ್ಲ ನಾವು ಈ ಟೈಪ ಮಾಡ್ಕೊಂಡ್ರೆ ನಮ್ಗೆ ಕೆಲಸ ಲಘು ಆಗ್ತದೆ ಮತ್ತು ನಮ್ಮ ಕರ್ಜಿಕಾಯಿನೂ ಜಲ್ದಿ ರೆಡಿ ಆಗ್ತಾವೆ. ಈ ಥರ ಎಲೆ ಹಾಸಿ ನಡುವ ಹೂರಣ ಹಾಕಿ ಒಂದು ಸೈಡ್ದಿಂದ ಮತ್ತೊಂದು ಸೈಡಿಗೆ ಮುಚ್ಚಿಬಿಡ್ಬೇಕು. ಇದನ್ನು ಮತ್ತು ಒತ್ತಬೇಕು. ಪೂರ್ತಿ ನಾನು ಹಾಲು ಹಚ್ಚಿ ತೋರಿಸಿನಲ್ಲ ಹಂಗೆ ಒಂದು ಇಯರ್ ಬಡ್ಸ್ ತೊಗೊಂಡು ಹಾಲು ಹಚ್ಚಬೇಕು. ಈ ಥರ ಒತ್ತಿ ತೆಗೆದ್ರೆ ನಮ್ಮ ಕರ್ಜಿಕಾಯಿ ರೆಡಿ ಆದವು ನೋಡ್ರಿ ಇವು. ಈಗ ನಾವು ಎಣ್ಣೆ ಒಳಗೆ ಕರಿಬೋದು. ಈ ಥರ ಮಾಡಿಕೊಂಡು ಎಣ್ಣೆ ಒಳಗೆ ಕರಿಬೇಕು. ಈಗ ನಾವು ಒಲೆ ಮ್ಯಾಗ ನಾನು ಮಾಡ್ಲಿಕ್ಕತ್ತೀನಿ. ಒಲೆ ಮ್ಯಾಗ ಎಣ್ಣೆ ಕಡಾಯಿ ಇಟ್ಟೀನಿ ಕಾಯ್ಲಿಕ್ಕೆ. ಎಣ್ಣೆ ಕಾಯ್ದಿರ್ತದೆ. ಬರ್ರಿ ನಾವು ಅದ್ರೊಳಗೆ ಕರ್ಜಿಕಾಯಿ ಕರಿಯೋಣ. ಇವು ಎಷ್ಟು ಚಂದ ಅದು ನೋಡ್ರಿ. ಸಾಚೆದೊಳಗೆ ಹಾಕಿದ್ದೂ ಚೆಂದ ಆಗ್ಯಾವ, ಇವನು ಚಂದೇ ಆಗ್ಯಾವ. ಈಗ ನಾವು ಎಣ್ಣೆಯೊಳಗೆ ಕರಿದು ತೋರಿಸ್ತೀನಿ. ಸಣ್ಣ ಉರಿ ಇಟ್ಟೀನಿ ನಾನು. ಸಣ್ಣ ಉರಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡೀನಿ. ಈಗ ಇದ್ರೊಳಗೆ ನಾವು ಕರ್ಜಿಕಾಯಿ ಕರಿಯೋನು. ಭಾಳ ಕರ್ಜಿಕಾಯಿ ಇದ್ದು ಅಂದ್ರೆ ಈ ಥರ ಬಡ 4-5 ಹಾಕ್ಕೊಂಡು ತಕ್ಕೋಬೋದು, ದೊಡ್ಡದು ಕಡಾಯಿ ಇಟ್ಟು. ಈಗ ನಾನಿಲ್ಲಿ 5 ಒಮ್ಮೆ ಹಾಕಿನಿ ನೋಡ್ರಿ. ಇವು ಒಮ್ಮೆ ತೆಗೆದು ಬಿಡ್ತೀನಿ. ಸಣ್ಣ ಉರಿ ಮ್ಯಾಗ ಎಣ್ಣೆ ಕಾಯಿಸ್ಕೊಂಡೀನಿ. ಕೆಳಗೆ ಉರಿನೂ ಸಣ್ಣ ಇಟ್ಟೀನಿ ಒಲಿದು. ನಾನಿಲ್ಲಿ ಒಲೆ ಮ್ಯಾಗ ನಿಮ್ಗೆ ಕರ್ಜಿಕಾಯಿ ಮಾಡಿ ತೋರಿಸ್ಲಿಕ್ಕತ್ತೀನಿ. ಈ ಥರ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವರೆಗೂ ಎಣ್ಣೆಯೊಳಗೆ ಕರೆದ ತಕ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಖಡಕ್ಕಾಗಿದ್ದು ನಿಮ್ಗೆ ಎಣ್ಣೆಯೊಳಗೆ ಹಾಕಿದಾಗ ಗೊತ್ತಾಗ್ತದದು, ಕರಿಯೋ ಮುಂದೆ ಗೊತ್ತಾಗ್ತದೆ. ಆವಾಗ ನಾವು ಇದನ್ನು ತೆಗಿಬೇಕಪ್ಪ ಅಂತ ಗೊತ್ತಾಗ್ತದೆ, ತೆಗೆದು ಬಿಡಬೇಕು. ಈಗ ಇನ್ನೊಂದು ಥರನೂ ಕರ್ಜಿಕಾಯಿ ನಾನಿಲ್ಲಿ ಹಾಕಿ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಇವನು ಹಾಗೆ ಕರ್ಕೋಬೇಕು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬಾಜು ಇರು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ನಮ್ಮ ಇನ್ನೂ ಹಲವಾರು ವಿಡಿಯೋಗಳದಾವು, ಅವು ನೋಡಿ ಕಾಮೆಂಟ್ ಮಾಡಿರಿ, ಪ್ರೋತ್ಸಾಹ ಮಾಡಿರಿ. ಈ ಥರ ಇವನು ಕೆಂಪಾಗುವಂಗೆ ನಾವು ಕರೆದ ತಕ್ಕೊಂಡ ನಂತರ
ಮತ್ತೊಂಥರ ಏನು ಮಾಡಿನಲ್ಲ ನಾವು ಅವನು ನಾನು ನಿಮಗೆ ಕರೆದು ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚಂದ ಕಾಣ್ಲಿಕ್ಕತ್ತವ, ಬಾಯಾಗೂ ಅಷ್ಟೇ ಟೇಸ್ಟಿಯಾಗ್ಯಾವ. ಈ ಥರ ಪುಟಾಣಿ ಸಕ್ರೆ ಮತ್ತು ಕೊಬ್ಬರಿ ಹಾಕಿ ಮಾಡಿ ನೋಡಿರಿ ಹೆಂಗೆ ಅನಿಸ್ತದಂತ ಹೇಳ್ರಿ. ಇದ್ರೊಳಗೆ ನೀವು ಸಕ್ರೆ ಬ್ಯಾಡ ಅಂದ್ರೆ ಬೆಲ್ಲನೂ ಹಾಕ್ಬೋದು, ಸಕ್ರೆ ಬದಲಿ ಬೆಲ್ಲ ಹಾಕಿನೂ ಮಾಡ್ಬೋದು. ನಾನು ಆಲ್ರೆಡಿ ಅದನ್ನು ಹಿಂದಿನ ವಿಡಿಯೋದಾಗ ತೋರಿಸೀನಿ, ಅವನು ಮಾಡ್ಕೋಬೋದು, ಬರೀ ಬೆಲ್ಲ ಹಾಕಿನೂ ಮಾಡ್ಕೋಬೋದು. ನೋಡಿರಿ ಇವು ಎಷ್ಟು ಚಂದ ಉಬ್ತಾವ ಹೇಳ್ತೀನಿ ನಿಮ್ಗೆ, ಅಗದಿ ಚಂದ ಉಬ್ಬಿ ತಾವೇ ಹೊಳ್ತಾವೆ ನೋಡಿರಿ, ಅಷ್ಟು ಚಂದ ಆಗ್ತಾವ ಕರ್ಚಿಕಾಯಿ. ಹಿಟ್ಟನ್ನು ಸ್ವಲ್ಪ ನೆನೆದಿರಬೇಕು ಮತ್ತು ಒಳಗೆ ನಾವು ಸ್ಟಫಿಂಗನ್ನು ಸರಿಯಾಗಿ ಹಾಕಬೇಕು. ಈಗ ನೋಡಿದ್ರಲ್ಲ ನಮ್ಮ ಕರ್ಚಿಕಾಯಿ ಹೆಂಗೆ ಅದು ಅಂಥೇಳಿ, ಅಗದಿ ಚಂದ ಅದವಲ್ಲ, ಟೇಸ್ಟಿ ಆಗ್ಯಾವ ಅಂತಲೂ ನಾ ಹೇಳ್ತೀನಿ. ಅಗದಿ ಚಲೋನೂ ಆಗ್ಯಾವ, ಚಂದನೂ ಕಾಣ್ಲಿಕ್ಕತ್ತಾವ. ಈ ಥರ ನೀವು ಮನೆಯೊಳಗೆ ಒಮ್ಮೆ ಸಿಂಪಲ್ಲಾಗಿ ಮಾಡಿ ನೋಡಿರಿ ಕರ್ಚಿಕಾಯಿ ಹೆಂಗೆ ಅನಿಸ್ತದಂತ ಹೇಳ್ರಿ. ಅಗದಿ ಜಲ್ದಿ ಮಾಡೋ ರೆಸಿಪಿ ವಿಧಾನ ನಾನಿಲ್ಲಿ ತೋರಿಸೀನಿ. ಈ ಥರ ನೀವು ಕರ್ಚಿಕಾಯಿ ಮಾಡಿ ತಿಂದು ನೋಡಿರಿ ಹೆಂಗೆ ಅನಿಸ್ತದಂತ ಹೇಳ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕರ್ಚಿಕಾಯಿ ರೆಡಿ ಅದು ನೋಡಿರಿ. ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಹೇಳ್ರಿ. ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದಂತೂ ಮರಿಬೇಡ್ರಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.